ಇನ್ನು ಮಹಾರಾಷ್ಟ್ರದಲ್ಲಿ ನೂತನ ಮುಖ್ಯಮಂತ್ರಿ ಯಾರು ಎಂಬ ಕುತೂಹಲಗಳ ನಡುವೆ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅವರು ಶಿವಸೇನೆಯಿಂದ ಬಂದವರು. ಶಿಂದೆ ಅವರು ರಾಜಭವನಕ್ಕೆ ತೆರಳಿ ರಾಜ್ಯಪಾಲ CP ರಾಧಾಕೃಷ್ಣನ್ ಅವರಿಗೆ ರಾಜೀನಾಮೆ ಸಲ್ಲಿಸಿದರು. ಹಾಗಿದ್ರೆ 27ರ ಒಳಗೆ ಅಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ದೇವೇಂದ್ರ ಫಡ್ನವೀಸ್ ಆಗ್ತಾರಾ ಅಥವಾ ಏಕನಾಥ್ ಶಿಂದೆನ ಆಗ್ತಾರಾ, ಮತ್ತೆ ಗಲಾಟೆ ಆಗುತ್ತಾ, ಎಲ್ಲ ವಿಚಾರಗಳ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ರಿಪೋರ್ಟ್ ನೋಡಿ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಶಿಂದೆ ರಾಜೀನಾಮೆ. ಮಹಾರಾಷ್ಟ್ರದಲ್ಲಿ ನೂತನ ಮುಖ್ಯಮಂತ್ರಿ ಯಾರೆಂಬ ಕುತೂಹಲಗಳ ನಡುವೆ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಶಿಂದೆ ರಾಜಭವನಕ್ಕೆ ತೆರಳಿ ರಾಜ್ಯಪಾಲ CP ರಾಧಾಕೃಷ್ಣನ್ಗೆ ರಾಜೀನಾಮೆ ಸಲ್ಲಿಸಿದ್ರು. ಶಿಂದೆ ಜೊತೆ DCMಗಳಾದ ಅಜಿತ್ ಪವಾರ್ ಮತ್ತು ದೇವೇಂದ್ರ ಫಡ್ನವೀಸ್ ಕೂಡ ಉಪಸ್ಥಿತರಿದ್ದರು. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ, ಶಿವಸೇನೆ ಮತ್ತು NCPಯ ಮಹಾಮೈತ್ರಿಕೂಟವು ಭಾರೀ ಬಹುಮತವನ್ನ ಸಾಧಿಸಿದೆ. ಆದರೆ ಫಲಿತಾಂಶ ಬಂದು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಇನ್ನು ಸಸ್ಪೆನ್ಸ್ ಮುಂದುವರೆದಿದೆ. ಸದ್ಯ ಬಿಜೆಪಿ ಮೂಲಗಳ ಪ್ರಕಾರ ದೇವೇಂದ್ರ ಫಡ್ನವೀಸ್ 3ನೇ ಬಾರಿ ಸಿಎಂ ಆಯ್ಕೆಯಾಗುವುದು ಬಹುತೇಕ ಫಿಕ್ಸ್ ಎನ್ನಲಾಗಿದೆ. ಮಹಾರಾಷ್ಟ್ರ ಸಿಎಂ ರಾಜೀನಾಮೆಯೊಂದಿಗೆ ನೂತನ ಮುಖ್ಯಮಂತ್ರಿ ಆಯ್ಕೆಗೆ ಸಂಬಂಧಪಟ್ಟಂತೆ ನಡೀತಾ ಇರುವ ಚರ್ಚೆಯೂ ಅಂತ್ಯಗೊಂಡಿದೆ. ಈಗಾಗಲೇ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದ್ದು, ಸಭೆಯಲ್ಲೇ ಇಂದು ನೂತನ ಸಿಎಂ ಹೆಸರನ್ನ ಕೂಡ ಘೋಷಣೆ ಆಗಲಿದೆ. ಶಿವಸೇನೆಯು ಏಕನಾಥ್ ಶಿಂದೆಯನ್ನ ಸಿಎಂ ಮಾಡಬೇಕು ಅಂತ ಒತ್ತಾಯಿಸಿತ್ತು. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಹೆಚ್ಚು ಸ್ಥಾನಗಳನ್ನ ಗೆದ್ರು ನಿತೀಶ್ ಕುಮಾರ್ರನ್ನ ಸಿಎಂ ಮಾಡಿದ ಬಿಹಾರ ಸೂತ್ರವನ್ನ ಜಾರಿಗೆ ತರಲು ಒತ್ತಾಯಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BSY ಕುಟುಂಬದ ಪರ್ಯಾಯ ರಾಜಕಾರಣಕ್ಕೆ ಶತಪ್ರಯತ್ನವಾಗ್ತಾ ಇದೆ. ಯತ್ನಾಳ್ಗೆ ಸಾವುಕಾರ್, ಸಿಂಹ, ಲಿಂಬಾವಳಿ, ಜೊಲ್ಲೆ, ಬೆಲ್ಲದ ಸಾಥ್ ಕೊಟ್ಟಿದ್ದಾರೆ. BSY ಬಣದಲ್ಲಿದೆ ಯತ್ನಾಳ್. ದಿನೇ ದಿನೇ ಸಂತೋಷ್ ಬಣಕ್ಕೆ ಜಂಪ್ ಆಗ್ತಾ ಇದ್ದಾರೆ. ಸಂತೋಷ್ ಬಣದ ನಾಯಕರಾಗಿ ಯತ್ನಾಳ್ BSY ವಿರುದ್ಧ ಹುಡುಕ್ತಾ ಇದ್ದಾರೆ. ಅಂದರೆ ಇಷ್ಟೆಲ್ಲ ಆಗ್ತಾ ಇದ್ರು ಯಾಕೆ ಮಾತಾಡ್ತಾ ಇಲ್ಲ ಹೈಕಮಾಂಡ್ ಅಂತಂದರೆ ರಿಯಲ್ ಸಂತೋಷ್ ಅವರ ಸಪೋರ್ಟ್ ಇರ್ಬೋದೇನೋ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಹಿಂದೂಗಳು ನಮ್ಮ ಜೊತೆಗಿದ್ದಾರೆ. ಇದು ಏನು, ಇದು ಜರ್ಮನ್ ಹಿಟ್ಲರ್ ಆಡಳಿತ ಇಲ್ಲ. ಇದು ಜನಪರ ಹೋರಾಟ, ಸ್ವಯಂ ಪ್ರೇರಣೆಯಿಂದ ಬರ್ತಾರೆ. ಸರಿಗ ತಮ್ಮ ಈ ಒಂದು ಹೋರಾಟದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರೇ ಆಕ್ರೋಶ ವ್ಯಕ್ತಪಡಿಸಿ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥದ್ದು ಒಂದಷ್ಟು ವಿಚಾರ. ಶಿಸ್ತು ಕ್ರಮಕ್ಕೆ ಇದು ಮಾಡ್ತೀವಿ ಕೋರ್ ಕಮಿಟಿಯಲ್ಲಿ. ವಿ ಡೋಂಟ್ ಕೇರ್. ಕೇಂದ್ರ ನಾಯಕರಿಗೆ ಕೂಡ ಶಿಫಾರಸು ಮಾಡ್ತೀವಿ. ವಿ ಡೋಂಟ್ ಕೇರ್. ಒಟ್ನಲ್ಲಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಈಗ ಒಗ್ಗಟ್ಟಿನ ಮಂತ್ರ ಬಚಿಸೋದಕ್ಕೆ ಬಿಜೆಪಿ ನಾಯಕರು ನಿಂತಂತೆ ಕಾಣ್ತಾ ಇದೆ. ಆದ್ರೆ ಇದಕ್ಕೆಲ್ಲ ಯತ್ನಾಳ್ ಟೀಮ್ ಸೊಪ್ಪು ಹಾಕುತ್ತೋ ಇಲ್ವೋ ಅನ್ನೋದು ಇನ್ನೂ ಕೂಡ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಷ್ಟೆಲ್ಲ ಆದ ನಂತರ ಗವಿಯಪ್ಪ ಕೂಡ ಮಾತಾಡಿದರು. ಏನಾಯಿತು ನೋಡಿ. PPL ಬಳಿಕ ಮುಂದಿನ ಟಾರ್ಗೆಟ್ ಗ್ಯಾರಂಟಿನ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಬಂದಾಗುತ್ತಾ? ಇವಾಗ ಏನಂದ್ರೆ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ. ಕೇಳಿದ್ರಲ್ವಾ, ಇದೇ ಮಾತು. ಕಾಂಗ್ರೆಸ್ ಶಾಸಕ ಗವಿಯಪ್ಪ ಆಡಿದ ಇದೇ ಮಾತು ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಬಂದಾಗುತ್ತಾ ಅನ್ನೋ ಅನುಮಾನ ಮೂಡಿಸಿದೆ. ಕಾರಣ ಖುದ್ದು ಶಾಸಕರೇ ಗ್ಯಾರಂಟಿ ಬಂದ್ಗೆ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡೋಕೆ ಮುಂದಾಗಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಶಾಸಕ ಗವಿಯಪ್ಪ 2 ಗ್ಯಾರಂಟಿಗಳನ್ನ ರದ್ದು ಮಾಡೋದ್ರಿಂದ ಅನುದಾನ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಫ್ರೀ ಬಸ್ ಸೇರಿ 1-2 ಗ್ಯಾರಂಟಿಗಳನ್ನ ನಿಲ್ಲಿಸಲು ಸಿಎಂಗೆ ಮನವಿ ಮಾಡುವುದಾಗಿ ಹೇಳಿದ್ದಾರೆ. ಏನಂದ್ರೆ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ. ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು.
ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ಅದು ಯಾವಾಗ ಶಾಸಕ ಗವಿಯಪ್ಪ ಅವರ ಮಾತು ಹಲ್ಚಲ್ ಎಬ್ಬಿಸಿತೋ ತಕ್ಷಣ ಎಚ್ಚೆತ್ತುಕೊಂಡ ಶಾಸಕರು ನಾನು ಆ ರೀತಿಯಾಗಿ ಹೇಳಲಿಲ್ಲ ಅಂತ ಶಾಸಕರು ಯೂಟರ್ನ್ ಹೊಡೆದಿದ್ದಾರೆ. ಗ್ಯಾರಂಟಿ ಬಗ್ಗೆ ನಾನು ಯಾವತ್ತಿಗೂ ಮಾತಾಡೋಂಗಿಲ್ಲ. ಅದೆಲ್ಲ ಕ್ರೆಡಿಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗುತ್ತಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಶಾಸಕ ಗವಿಯಪ್ಪ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಗರಂ ಆದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿಯನ್ನು ನಿಲ್ಲಿಸುವ ಮಾತೇ ಇಲ್ಲ, ಕಡ್ಡಿ ಮುರಿದ ಹಾಗೆ ಹೇಳಿದ್ರು. ಶಾಸಕರ ಅನುದಾನಕ್ಕೆ ಗ್ಯಾರಂಟಿ ಯೋಜನೆ ಕಡಿತ ಮಾಡಬೇಕು ಅಂತ ನಿಮ್ಮ MLA ಹೇಳಿದ್ದಾರೆ ಸರ್ ಗವಿಯಪ್ಪ. ಸರ್ ಗವಿಯಪ್ಪನವರು ಮತ್ತೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಸರ್. ನೋಡಿ, ನನಗೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ, ನನಗೆ ಹೇಳಕ್ಕಾಗಲ್ಲ. ಬಟ್ ಇಫ್ ಯು ಹಸ್ ಡನ್, ಐ ವಿಲ್ ಆಸ್ಕ್ ಹಿಮ್ ಟು ಮೇಕ್ ಎನ್ ಎಕ್ಸ್ಪ್ಲನೇಷನ್. ಯಾವ ಗ್ಯಾರಂಟಿನೋ ನೋ ಕ್ವಶನ್ ಆಫ್ ಚೇಂಜಿಂಗ್, ನೋ ಕ್ವಶನ್ ಆಫ್ ವಿಡ್ರಾಯಿಂಗ್. ಇಟ್ ವಿಲ್ ಕಂಟಿನ್ಯೂ, ಫರ್ದರ್ ಕಂಟಿನ್ಯೂ. ಗ್ಯಾರಂಟಿ ನಿಲ್ಲುತ್ತೋ ಇಲ್ವೋ, ಅದು ಶಾಸಕರಿಗೆ ಅನುದಾನ ಕೊರತೆ ಇರುವುದು ಎತ್ ಕಾಣ್ತಾ ಇರೋದಂತೂ ಸತ್ಯ. ಸುರೇಶ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಈಗಷ್ಟೇ ಸರ್ಕಾರ ಆಪರೇಷನ್ BPL ಕಾರ್ಡ್ ಮಾಡಿ ಕೈ ಸುಟ್ಕೊಂಡಿದೆ. ಈ ಬೆನ್ನಲ್ಲೇ ಗ್ಯಾರಂಟಿಗಳಿಗೂ ಸರ್ಕಾರ ಕತ್ತರಿ ಹಾಕತ್ತಾ ಅನ್ನೋ ಅನುಮಾನ ಪದೇ ಪದೇ ಈಗ ಮತ್ತಷ್ಟು ಹೆಚ್ಚಾಯಿತು. ಯಾಕಂದರೆ ಕಾಂಗ್ರೆಸ್ ಶಾಸಕರೊಬ್ಬರು ಗ್ಯಾರಂಟಿ ಕ್ಲೋಸ್ ಮಾಡಿ ಅನ್ನುವಂಥ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟು ಮಾಡಿತು. ಶಾಸಕ ಗವಿಯಪ್ಪ ಹೇಳಿಕೆ ದೊಡ್ಡ ಸಂಚಲನಕ್ಕೆ ಕಾರಣವಾಯಿತು. ನಂತರ CM ಮತ್ತು DCM ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಇಷ್ಟೆಲ್ಲ ಆದ ನಂತರ ಗವಿಯಪ್ಪ ಕೂಡ ಮಾತಾಡಿದರು. ಏನಾಯಿತು ನೋಡಿ. PPL ಬಳಿಕ ಮುಂದಿನ ಟಾರ್ಗೆಟ್ ಗ್ಯಾರಂಟಿನ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಬಂದಾಗುತ್ತಾ? ಇವಾಗ ಏನಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ. ಕೇಳಿದ್ರಲ್ವಾ, ಇದೇ ಮಾತು. ಕಾಂಗ್ರೆಸ್ ಶಾಸಕ ಗವಿಯಪ್ಪ ಆಡಿದ ಇದೇ ಮಾತು ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಬಂದಾಗುತ್ತಾ ಅನ್ನೋ ಅನುಮಾನ ಮೂಡಿಸಿದೆ. ಕಾರಣ, ಖುದ್ದು ಶಾಸಕರೇ ಗ್ಯಾರಂಟಿ ಬಂದ್ಗೆ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡೋಕೆ ಮುಂದಾಗಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಶಾಸಕ ಗವಿಯಪ್ಪ, 2 ಗ್ಯಾರಂಟಿಗಳನ್ನ ರದ್ದು ಮಾಡುವುದರಿಂದ ಅನುದಾನ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಫ್ರೀ ಬಸ್ ಸೇರಿ 1-2 ಗ್ಯಾರಂಟಿಗಳನ್ನ ನಿಲ್ಲಿಸಲು ಸಿಎಂಗೆ ಮನವಿ ಮಾಡುವುದಾಗಿ ಹೇಳಿದ್ದಾರೆ. ಏನಂದ್ರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ. ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ಅದು ಯಾವಾಗ ಶಾಸಕ ಗವಿಯಪ್ಪ ಅವರ ಮಾತು ಹಲ್ಚಲ್ ಎಬ್ಬಿಸಿತೋ ತಕ್ಷಣ ಎಚ್ಚೆತ್ತುಕೊಂಡ ಶಾಸಕರು ನಾನು ಆ ರೀತಿಯಾಗಿ ಹೇಳಲಿಲ್ಲ ಅಂತ ಶಾಸಕರು ಯೂಟರ್ನ್ ಹೊಡೆದಿದ್ದಾರೆ. ಗ್ಯಾರಂಟಿ ಬಗ್ಗೆ ನಾನು ಯಾವತ್ತಿಗೂ ಮಾತಾಡೋಂಗಿಲ್ಲ. ಅದೆಲ್ಲ ಕ್ರೆಡಿಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗುತ್ತಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಶಾಸಕ ಗವಿಯಪ್ಪ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಗರಂ ಆದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿಯನ್ನು ನಿಲ್ಲಿಸುವ ಮಾತೇ ಇಲ್ಲ, ಕಡ್ಡಿ ಮುರಿದ ಹಾಗೆ ಹೇಳಿದ್ರು. ಶಾಸಕರ ಅನುದಾನಕ್ಕೆ ಗ್ಯಾರಂಟಿ ಯೋಜನೆ ಕಡಿತ ಮಾಡಬೇಕು ಅಂತ ನಿಮ್ಮ MLA ಹೇಳಿದ್ದಾರೆ ಸರ್ ಗವಿಯಪ್ಪ. ಸರ್ ಗವಿಯಪ್ಪನವರು ಮತ್ತೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಸರ್. ನೋಡಿ, ನನಗೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ, ನನಗೆ ಹೇಳಕ್ಕಾಗಲ್ಲ. ಬಟ್ ಇಫ್ ಯು ಹಸ್ ಡನ್, ಐ ವಿಲ್ ಆಸ್ಕ್ ಹಿಮ್ ಟು ಮೇಕ್ ಎನ್ ಎಕ್ಸ್ಪ್ಲನೇಷನ್. ಯಾವ ಗ್ಯಾರಂಟಿನೋ ನೋ ಕ್ವಶನ್ ಆಫ್ ಚೇಂಜಿಂಗ್, ನೋ ಕ್ವಶನ್ ಆಫ್ ವಿಡ್ರಾಯಿಂಗ್. ಇಟ್ ವಿಲ್ ಕಂಟಿನ್ಯೂ, ಫರ್ದರ್ ಕಂಟಿನ್ಯೂ. ಗ್ಯಾರಂಟಿ ನಿಲ್ಲುತ್ತೋ ಇಲ್ವೋ, ಅದು ಶಾಸಕರಿಗೆ ಅನುದಾನ ಕೊರತೆ ಇರುವುದು ಎತ್ ಕಾಣ್ತಾ ಇರೋದಂತೂ ಸತ್ಯ. ಸುರೇಶ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.